ಇಂತಾನೆ ಮಾಡಕ್ ಸರಿ ಅಣ್ಣ ತಂಗಿ ನಡಿಲೆ ಬನ್ನಿ ಊಟ ಮಾಡಿ. ಇವಳೇನಪ್ಪ ಈ ತರ ಕೂದ್ಲು ಬಿಡ್ಕೊಂಡ್ ವೈಟ್ ಶರ್ಟ್ ಹಾಕೊಂಡ್ ಬಂದಿದ್ದಾಳೆ, ದೆವ್ವ ತರ ಕಾಣಿಸ್ತಿದ್ದಾಳೆ ಅಂತ ಅನ್ಕೋಬೇಡಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೆ, ಹೇರ್ ಸ್ವಲ್ಪ ಡ್ರೈ ಆಗ್ಲಿ ಅಂತ ಫ್ರೀ ಹೇರ್ ಬಿಟ್ಕೊಂಡ್ ಪೋಸ್ ಕೊಡ್ತಿದ್ದೆ. ಮತ್ತೆ ನಮ್ಮಮ್ಮ ಮಾಡಿಟ್ಟಿರೋ ಅಂಬ್ಲಿಸ ನಿಂಗ್ ಕುಡಿಯಕ್ಕಾಗಿಲ್ವಾ, ಅಲ್ಲಿ ಹೋಟ್ಲಿಗೆ ಹೋಗ್ಬಿಟ್ಟು ಸ್ಮೂತಿ ಅದು ಇದು ಅಂತ 200-300 ರೂಪಾಯಿ ಕೊಟ್ಟು ಕುಡಿಯಕ್ಕಾಗುತ್ತೆ ಅಂತ ಬೈತಿದ್ರು. ಅವ್ರು ಬೈಸ್ಕೊಂಡು ಸೀದಾ ಈ ಕಡೆ ನಾಳೆ ಹೊರಡ್ಬೇಕಲ್ಲ ಅನ್ಬಿಟ್ಟು ಲಗೇಜ್ ಪ್ಯಾಕ್ ಮಾಡ್ತಿದ್ದೆ. ಅದಾದ್ಮೇಲೆ ಬಂದ್ಬಿಟ್ಟು ನಮ್ ಶಾಡೋ ಆಟ ಆಡ್ಸೋಣ ಅಂತ ಹೊರಗಡೆ ಬಂದೆ. ಹೊಸದೇನಾದ್ರೂ ಹೇಳಲೇ, ಎಲ್ಲ ಹಳೆ ಕತೆನೆ. ಆಯ್ತು, ಹೊಸ ಕತೆನೆ ಹೇಳ್ತೀನಿ ಕೇಳಿಸ್ಕೊಳ್ರಪ್ಪ. ಇವ್ನ್ ಯಾವ ತರ ಎಲ್ಲ ಆಡ್ತಿದ್ದ ಅಂತ ನೀವೇ ನೋಡಿ. ಶ್ಯಾಡೋನ್ ಆಟ ಆಡ್ಸಿ ಒಳಗೋಗಿ ನೋಡಿದ್ರೆ ಏನೋ ಡೀಪ್ ಆಗಿ ಡಿಸ್ಕಷನ್ ಆಗ್ತಿದ್ಯಲ್ಲ ಅನ್ಕೊಂಡೆ. ಯಾವ್ದೋ ಹೀರೋಯಿನ್ ಬಗ್ಗೆನ ಮೂವಿ ಸ್ಟೋರಿ ಅನ್ಕೊಂಡ್ರೆ ನನ್ ಬಗ್ಗೆನೇ ಆಗಿತ್ತು. ಏನಂತ ನೀವೇ ಕೇಳಿಸ್ಕೊಳ್ಳಿ. ಅಂತಾನೆ ಗೊತ್ತಾಗ್ಲ ಅಂತ ನೋಡ್ದೆ. ಇವ್ರೇನೋ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ರೆ ಒಂದ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಿದ್ರೆ ನಮ್ಮ ಅಮ್ಮಂಗ್ ಅದು ಗೊತ್ತಾಗ್ಬಿಡದ. ಅಲ್ಲೇ ಪೋಸ್ ಕೊಟ್ಟು ವಾಪಸ್ ಇನ್ನೊಂದ್ ಡೈಲಾಗ್ ನನಗ್ ಬೈಯೋದಲ್ದೆ ನಮ್ಮ ಅಣ್ಣಂಗೂ ಬೈದು ಯಾವ ತರ ಮಾಡಿದ್ರು ನೋಡಿ. ಇಂತಾನೆ ಮಾಡಕ್ ಸರಿ ಅಣ್ಣ ತಂಗಿ ನಡಿಲೆ ಬನ್ನಿ ಊಟ ಮಾಡಿ. ಆಮೇಲೆ ಊಟ ಮಾಡ್ಕೊ ಬಂದ್ ಹೊರಗಡೆ ಕುತ್ಕೊಂಡ್ ಟಿವಿ ನೋಡ್ತಿದ್ದೆ. ಆಮೇಲೆ ನೋಡಿದ್ರೆ ಯಾಕೋ ರೂಮ್ ಅಲ್ಲಿ ಇಷ್ಟ್ ಜೋರಾಗಿ ಸೌಂಡ್ ಬರ್ತಿದ್ಯಲ್ಲ. ನಮ್ಮಪ್ಪ ಏನಾದ್ರು ನೆಕ್ಸ್ಟ್ ಎಲೆಕ್ಷನ್ ನಿಲ್ತಾರ ಅಂತ ಹೋಗ್ ನೋಡಿದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಫುಲ್ ವಿಡಿಯೋ ಕಾಲ್ ಅಲ್ಲಿ ಈ ತರ ಎಲೆಕ್ಷನ್ ಮೀಟಿಂಗ್ ಅಲ್ಲ, ಅವ್ರ ಫ್ರೆಂಡ್ಸ್ ಮೀಟಿಂಗ್ ಆಗ್ತಿತ್ತು ಅಂತ ಗೊತ್ತಾಯ್ತು. ಅದು ಫ್ರೆಂಡ್ಸ್ ಅಂದ್ರೆ ಏನು ನಿನ್ನೆ ಮೊನ್ನೆ ಫ್ರೆಂಡ್ಸ್ ಅಲ್ಲ, ಅವ್ರ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗಿಂದ ಫ್ರೆಂಡ್ಸ್ ಆಗಿರೋ ಅಂತ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ರು. ಈ ತರ ಈ ಏಜ್ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿದ್ ನೋಡಿ ನಂಗಂತೂ ಫುಲ್ ಖುಷಿ ಆಯ್ತು. ಅವ್ರ ಮುಖದಲ್ಲಿ ಇದ್ದಿದ್ ಖುಷಿ ನೋಡಿ ನಾನು ಖುಷಿ ಪಟ್ಕೊಂಡು ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ನಿಮ್ಮ ಮಗಳು ಪ್ರಿಯಾಂಕಾ NV.